ಮೇಲೆ ಅಲ್ಲೊಂದು ಬೋರ್ಡ್ ಹಾಕ್ತಾರೆ, ಇದು ನಮ್ಮ ಜಾಗ, ಇವ್ರ ಜಾಗ ಅಂದಮೇಲೆ ನಮ್ಮ ರೈತರ ಜಾಗ ಏನಂತ ಗೊತ್ತು ಮಾಡ್ಬೇಕಲ್ಲ. ಇದು ಅಜೆಂಡಾ ಹೇಳಿದ್ವಿ, ಅಷ್ಟೊಳಗೆ ಕೊಡ್ತೇವೆ ಅಂದರೆ ಈಗ ತಹಸೀಲ್ದಾರು ಸಸ್ಪೆಂಡ್ ಆಗಬೇಕು. ಡಿ ಸಿ ಅವರು ಎಷ್ಟು ಭಾಗ ಆಗಿದ್ದಾರೆ ಅಂತ ಈಗ ತಮಗೆಲ್ಲ ಗೊತ್ತಾಗಿದೆ. ಈಗ ನಾವು ಜನಸಂಧಾನ ಕಾರ್ಯಕ್ರಮ ಎಲ್ಲ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಜನಸಂಧಾನಕ್ಕೆ ಏನು ಕರೆ ಬರ್ರಿ, ಈಗ ಆಗಿದ್ದಲ್ಲ ಅನ್ಯಾಯ, ರೈತರು ಒಕ್ಕಲೆಬ್ಸಿದಿರಲ್ಲ, ಇಲ್ಲವರೆಗೆ ಏನು ಮಾಡ್ತಿದ್ರಿ ನೀವು ಪ್ರಶ್ನೆ ಕೊಡ್ಬೇಕಲ್ಲ. ಇದು ಡಿ ಸಿ ಪಾತ್ರ ಇದೆ. ಇಂಥ ಲ್ಯಾಂಡ್ ಆರ್ಡರ್ ಇನ್ನೂವರೆಗೂ ಬಂದಲ್ಲ ಅಂದರೆ ಯಾರು ಕೈವಾಡ ಇದೆ, ಯಾವ ಮಿನಿಸ್ಟರ್ ಕೈವಾಡ ಇದೆ, ಯಾವ ಪ್ರಶ್ನೆ ಕೈವಾಡ ಅಂತ ಇವರು ಹೇಳ್ಬೇಕು. 7 ದಿವಸದ ಮೇಲೆ ನಮಗೆ ಕರೆದ್ರು, ಭಾರಿ ಗೌರವದಿಂದ ತಾಲೂಕು ಆಫೀಸ್ಗೆ ಹೋಗ್ತೀವಿ, ಡಿ ಸಿ ಬರಲಿಲ್ಲ, ತಹಸೀಲ್ದಾರ್ ಬಂದಿಲ್ಲ, ತಹಸೀಲ್ದಾರ್ ಬೀಗ ಹಾಕೊಂಡ್ರೆ ಅದನ್ನು ಬೀಗ ಹಾಕಿದ್ದು ತೋರಿಸಿದ್ವಿ. 1 ಗಂಟೆ ಕಾದ್ಬಿಟ್ಟು ಇವತ್ತು ಪ್ರೆಸ್ ಮೀಟ್ ಕರೀತಾ ಇದ್ದೀವಿ. ನಾಳೆ ಇಲ್ಲಾಗ ಅನಾಹುತಕ್ಕೆಲ್ಲ ಅಧಿಕಾರಿಗಳು ಸರ್ಕಾರ ನೇರ ಹೊಣೆಗಾರ ಆಗ್ತಾರೆ. ಆಮೇಲೆ ಪೊಲೀಸರಿಗೆ ಹೇಳ್ತೀವಿ, ಪೊಲೀಸರಿಗೆ ಅಪಾರ ಗೌರವ ಇದೆ ಹೇಳ್ತೇನೆ. ನೀವು ಭೂಕಳ್ಳರ ಜೊತೆ ಕಂದಾಯ ಇಲಾಖೆ ಜೊತೆ ಪೊಲೀಸರು ಹೋಗ್ಬಾರ್ದು. ಪೊಲೀಸರ ಕೆಲಸ ಲ್ಯಾಂಡ್ ಆರ್ಡರ್ ಕೊಡ್ಬೇಕು. ನಮ್ಮೇಲೆ ತಪ್ಪು ಮಾಡಿದ್ರು ಮುಲಾಜಿಗೆ ಎಫ್ ಐ ಮಾಡಿ ಆ ಭೂಕಳ್ಳರಿಗೆ ಸಪೋರ್ಟ್ ಮಾಡ್ತಿರಲ್ರಿ. ಅದ್ಯಾರು ಆ ದೊಡ್ಡ ಶ್ರೀಮಂತರು ಮಿನಿಸ್ಟ್ರು ಅಂತ ಸಪೋರ್ಟ್ ಮಾಡ್ತಿಲ್ಲಪ್ಪ. ಯಾರು ಕಾನೂನು ಕೊಂಡ್ರೆ ನಿಮ್ಗೆ ಈಗ ಅವ್ರ ಮೇಲೆ ಯಾಕೆ ಎಫ್ ಐ ಆರ್ ಆಗಿಲ್ಲ, ಅವ್ರ ಮೇಲೆ ಇನ್ನೂವರೆಗೆ ಎಫ್ ಐ ಆರ್ ಮಾಡಿ ಹಿಂದೆ ಮುಂದೆ ಓಡಾಡ್ತಿದ್ದಾರೆ. ಮೊನ್ನೆ ಹೇಳ್ತಾರೆ, ನಾನು ಹೋದಾಗ ಅಧ್ಯಕ್ಷ ದಯವಿಟ್ಟು ದೊಡ್ಡ ಅಪರಾಧ ಆಗುತ್ತೆ, ನೀವು ಹೋಗ್ಬಿಡಿದ್ದೆ ನನಗೆ ಹೇಳ್ತಾರೆ. ಅದು ಯಾರು ಏನು ಮಾಡ್ತಾರೆ, ಅಧ್ಯಕ್ಷನ ಪಟ್ರ ಕಳಿಸ್ತಾರ, ರೆವಿನ್ಯೂ ಕಳಿಸಿದ್ದ ನಾವು ಅಲ್ಲಿಗೆ ಹೋಗ್ತೀವಿ. ನೀವು ಸತ ಬೆಚ್ಚಗೆ ಹೋಗ್ತೀರಿ ಅಂತ ಒಂದು ದುರಂತ ತಪ್ಪಿದೆ. ಈಗ ಹೇಳ್ತಾ ಇದ್ದೀವಿ, ನಾಳೆನೇ ತಹಸೀಲ್ದಾರ್ಗೆ ಹೋಗ್ತೀವಿ, ಡಿ ಸಿ ಹತ್ರ ಹೋಗ್ತೀವಿ. ನಮ್ಮ ಕೆಲಸ ಆಗಲಿಲ್ಲ ಅಂದರೆ ಆಗುವುದಕ್ಕೆಲ್ಲ ಸರ್ಕಾರ ಹೊಣೆಗಾರ ಆಗ್ತಾರೆ, ಅಧಿಕಾರಿಗಳು ಹೊಣಾಗ್ತಾರೆ. ನಮ್ಮ ಹೋರಾಟ ಪ್ರಾಣ ಬೇಕಾದ್ರೂ ಕೊಡ್ತಾರೆ ರೈತರು. ಜಮೀನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಸರ್ಕಾರ ಕೇಳಿದ್ರು ಯಾವುದು ಮೆಟ್ರೋ ಮಾಡ್ತೀವಿ ಅಂದರು, ಮೆಟ್ರಿಗೂ ಸತ ಜಾಗ ಕೊಟ್ಟಿದ್ದೀವಿ. ಲೈನ್ ಹೇಳ್ಕೊಂಡು ಹೋಗ್ತೀವಿ ಅಂದರು, ಅದಕ್ಕೂ ಸತ ಜಾಗ ಕೊಟ್ಟಿದ್ದೀವಿ. ನಾವು ಸರ್ಕಾರ ಕೆಲಸಕ್ಕೆ ಯಾವುದು ಅಡ್ಡಿ ಮಾಡಿಲ್ಲ. ರೈತರು ಇಷ್ಟೆಲ್ಲ ಕೊಟ್ಮೇಲೆ ನಮ್ಮ ಜನನ ಯಾಕೆ ಒಪ್ಪಿಸಿದ್ರಿ? ಉತ್ತರ ಕೊಡ್ಬೇಕಲ್ಲ ಸ್ವಾಮಿ. ಉತ್ತರ ಕೊಡಗಂಟ ಬಿಡಲ್ಲ. ನಮ್ದು 90 ಜನ ರೈತರು ಏನಿದ್ದೀವಿ, ನಾವೆಲ್ಲ ಜಮೀನನ್ನ ಉಳಕ್ಕೆ ಹೋಯ್ತಾ ಇದೀವಿ, ಉಳ್ತಾ ಇದೀವಿ. ಸಂದೇಶ ಕೊಟ್ಟು ನಾವೆಲ್ಲ ಹೋಗ್ತೀವಿ.